ಆನೆ ಬದಲಾದ ವರ್ತನೆ, ತೋಟದಾನೆ ಸಂತತಿ. ಪುಸ್ತಕ ಬರೆದಿರುವವರು ಐತಿ ಚಂಡ ರಮೇಶ್ ಉತ್ತಪ್ಪರವರು. ಅವರು ಆನೆ ಬಗ್ಗೆ ಬರೆದಿರುವ 4ನೇ ಪುಸ್ತಕ ಇದಾಗಿದೆ. ಕಾಡಾನೆ, ಸಾಕಾನೆ ಬಗ್ಗೆ ನಮಗೆಲ್ಲ ಗೊತ್ತಿದೆ. ತೋಟದಾನೆ ಬಗ್ಗೆ ಏನಾದರೂ ಮಾಹಿತಿ ನಿಮಗಿತ್ತಾ? ಕಾಡಾನೆಗಳು ಅಂದರೆ ಕಾಡಿನಲ್ಲಿಯೇ ಹುಟ್ಟಿ ಕಾಡಿನಲ್ಲಿಯೇ ಬೆಳೆಯುವ ಜೀವಿ. ಸಾಕಾನೆಗಳು ಅಂದರೆ ಮಾನವ ದೈತ್ಯ ದೇಹಿಯನ್ನು ಹಿಡಿದು ಪಳಗಿಸಿ ತನ್ನ ಅಡಿಯಾಳಾಗಿ ಮಾಡಿಕೊಂಡಿರುತ್ತಾನೆ. ಇದರ ಹೊರತಾಗಿ ಕೂಡ ಮತ್ತೊಂದು ಸಂತತಿ ಇದೆ, ಅದೇ ತೋಟದಾನೆ. ಎಂತಹ ವಿಚಿತ್ರ ಅಂದರೆ ನಾಡಿಗೆ ಬಂದ ಆನೆಗಳು ಮರಳಿ ಕಾಡಿಗೆ ಹೋಗುತ್ತಿಲ್ಲ. ನಾಡಿನಲ್ಲಿ ಮನುಷ್ಯರ ನಡುವೆಯೇ ಅವು ಜೀವಿಸುತ್ತಿದೆ. ಮನುಷ್ಯರಂತೆ ಪ್ರಾಣಿಗಳ ವರ್ತನೆಯಲ್ಲೂ ಸಹ ಬದಲಾವಣೆ ಆಗಿದೆ. ಆನೆಗಳೇ ನೋಡಿ, ಕಾಡಿನ ಜೀವನ ಕ್ರಮ ಬದಲಿಸಿದೆ. ಮನುಷ್ಯನ ಆಹಾರವನ್ನೇ ಅದು ಬಯಸುತ್ತಿದೆ. ಕಾಫಿ ಹಣ್ಣುಗಳನ್ನು ಕೂಡ ತಿನ್ನುತ್ತಿದೆ. ಕಾಡಿಗೆ ಅಟ್ಟಿದರೂ ಕೂಡ ಮತ್ತೆ ಮತ್ತೆ ತೋಟಗಳಿಗೆ ಬರುತ್ತಿದೆ. ಇನ್ನೊಂದು ವಿಷಯ ಗೊತ್ತಾ? ನೀವು ನಂಬಲೇಬೇಕು, ಆನೆಗಳು ಕೂಡ ಸೋಮಾರಿಗಳಾಗುತ್ತಿವೆ. ಇದನ್ನು ನಾನು ಹೇಳಿಲ್ಲಪ್ಪ, ಲೇಖಕರೇ ಅದ್ಭುತವಾಗಿ ವಿವರಿಸಿದ್ದಾರೆ. ಆನೆಗಳು ಸೇಡು ತೀರಿಸಿಕೊಳ್ತಿವೆ, ಅದು ಗೊತ್ತಾ ನಿಮಗೆ? ಆನೆಯ ವರ್ತನೆ ಶಾಸ್ತ್ರ, ತೋಟದ ಆನೆಗಳು ಹೇಗೆ ವಿಕಾಸ ಹೊಂದಿದೆ, ಕಾಫಿ ತೋಟಗಳ ಏಕೆ ಆನೆಗಳಿಗೆ ಪ್ರೀತಿಯ ಪಾತ್ರವಾಗಿದೆ, ಮತ್ತು ಬದಲಾದ ಸಲಗಗಳ ವರ್ತನೆ. ಆನೆಗಳಿಂದ ಗ್ರಾಮದ ಯುವಕರಿಗೆ ವಿವಾಹಗಳು ಆಗುತ್ತಿಲ್ಲ. ಇಂತಹ ಅನೇಕ ಅದ್ಭುತ ಅಧ್ಯಾಯಗಳು ಈ ಪುಸ್ತಕದಲ್ಲಿ ಇವೆ. ಹಾಗೆ ಆನೆಗಳ ನಿಯಂತ್ರಣಕ್ಕೆ RRT ಬಳಕೆ, ರೇಡಿಯೋ ಕಾಲರ್ ತಂತ್ರಜ್ಞಾನ, ಬಯೋಫೆನ್ಸಿಂಗ್ನಂಥ ನಾನಾ ಪ್ರಯತ್ನಗಳನ್ನು ಕುರಿತು ಅತ್ಯುತ್ತಮವಾದ ಮಾಹಿತಿಯೂ ಸಹ ಇದೆ. ನೀವೇನೇ ಹೇಳಿ, ಆನೆ ನಡೆದದ್ದೇ ದಾರಿ ಎಂಬ ಮಾತು ಅಕ್ಷರಶಃ ನಿಜ. ಒಟ್ಟಾರೆ ಆನೆಗಳು ಉಳಿಯಬೇಕು ಎಂಬ ಆಶಯ ಈ ಪುಸ್ತಕದ್ದು. ಇಂತಹ ಆನೆಗಳ ದಾರಿಯನ್ನು ಅನಿಸುತ್ತಾ ಹೊರಟ ಐತಿ ಚಂಡ ರಮೇಶ್ ಉತ್ತಪ್ಪ ನಿಜಕ್ಕೂ ಆನೆಯಷ್ಟೇ ದೈತ್ಯ ಬರಹಗಾರ ಅಂದರೆ ಖಂಡಿತ ಸುಳ್ಳಾಗಲ್ಲ. ಒಮ್ಮೆ ಓದಿ ನೋಡಿ ಈ ಪುಸ್ತಕ, ಯಾವ ರೀತಿ ಮನಸ್ಸು ಸೆಳೆಯುತ್ತೆ ಅಂದರೆ ಖಂಡಿತ ಇವರ ಮತ್ತೊಂದು ಮಗದೊಂದು ಪುಸ್ತಕವನ್ನು ಓದಲು ನೀವೇ ಹಾತೊರೆಯುತ್ತೀರ. ಅದಕ್ಕೆ ನಾನೇ ಸಾಕ್ಷಿ.